ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರಿಂದ ಅಹೋರಾತ್ರಿ ಧರಣಿಯನ್ನ ಮಾಡಲಾಗಿದೆ. ಚಳಿಯ ನಡುವೆಯೂ ಕೂಡ ಕಬ್ಬು ಬೆಳೆಗಾರರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಗುರ್ಲಾಪುರ ಕ್ರಾಸ್ನಲ್ಲಿ 9ನೆಯ ದಿನಕ್ಕೆ ಕಾಲಿಟ್ಟಿದೆ ಪ್ರೊಟೆಸ್ಟ್. ನಿನ್ನೆ ಶಿವಾನಂದ ಪಾಟೀಲ್ ನೇತೃತ್ವದಲ್ಲಿ ಸಭೆ ಕೂಡ ಮಾಡಲಾಯಿತು. ಆದರೆ ಆ ಸಭೆಯೂ ಕೂಡ ವಿಫಲವಾಗಿದೆ. 2 ದಿನಗಳ ಕಾಲ ಕಾಲಾವಕಾಶವನ್ನು ಕೇಳಿದ್ದಾರೆ ಸಕ್ಕರೆ ಸಚಿವರು. ಬೆಂಬಲ ಬೆಲೆಗಾಗಿ ಅನ್ನದಾತರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಹೋರಾಟವನ್ನ ಕೈಬಿಡುವಂತೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಮಾಡಿಕೊಂಡಂತಹ ಕೋರಿಕೆಗೂ ಕೂಡ ರೈತರು ಜಗ್ಗಲಿಲ್ಲ. ಪರಿಪರಿಯಾಗಿ ಮನವಿಯನ್ನ ಮಾಡಿಕೊಂಡ ನಂತರ 2 ದಿನಗಳ ಗಡುವು ನೀಡೋದಕ್ಕೆ ಮಾತ್ರ ಒಪ್ಪಿಕೊಂಡ್ರು. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಹಾಗೆ ಸಾಮೂಹಿಕ ಆಮರಣ ಉಪವಾಸವನ್ನ ನಾವು ಮಾಡ್ತೀವಿ ಅನ್ನೋದಾಗಿಯೂ ಕೂಡ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ರೈತರು ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ರೈತರ ಧರಣಿ 9ನೆಯ ದಿನಕ್ಕೂ ಕೂಡ ಕಾಲಿಟ್ಟಿದೆ. ಸರ್ಕಾರ ರೈತರ ಪರವಾಗಿ ನಿಲ್ಲತ್ತೆ, ರೈತರ ಪರವಾಗಿ ಯಾವುದಾದ್ರೂ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಬೆಲೆ ನಿಗದಿಯ ವಿಚಾರವಾಗಿ ಅಂತ ಹೇಳಿ ಸಾಕಷ್ಟು ಕಾದ್ರೂ ಕೂಡ ಯಾವುದೇ ರೀತಿಯಾದಂಥ ಫಲ ರೈತರಿಗೆ ಲಭಿಸಿಲ್ಲ. ನಿನ್ನೆ ಕ್ಯಾಬಿನೆಟ್ ಸಭೆಯೂ ಕೂಡ ನಡೆಯಿತು. ಆ ಸಭೆಯಲ್ಲಿಯೂ ಕೂಡ ಸಂಧಾನ ಮಾಡುವಂತಹ ವಿಚಾರ ಪ್ರಸ್ತಾಪ ಆಯಿತೇ ವಿನಃ ರೈತರಿಗೆ ಯಾವುದೇ ರೀತಿಯಾದಂತಹ ಲಾಭ ಅಥವಾ ಬೆಲೆ ನಿಗದಿಗೆ ರೈತರ ಪರವಾಗಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಹಾಗಾಗಿ ಬೆಂಬಲ ಬೆಲೆಗಾಗಿ ಅನ್ನದಾತರು ಇದೀಗ ಮತ್ತೆ ಧರಣಿಗೆ ಮುಂದಾಗಿದ್ದಾರೆ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಬಳಿ ರಾಜ್ಯ ಹೆದ್ದಾರಿಯ ಮೇಲೆ ಅನಿರ್ದಿಷ್ಟ ಧರಣಿಯನ್ನ ಹಮ್ಮಿಕೊಂಡಂತಹ ರೈತರನ್ನ ನಿನ್ನೆ ಸಚಿವರು ಕೂಡ ಭೇಟಿಯಾಗಿದ್ದಾರೆ. ಆದರೆ ಯಾವುದೇ ರೀತಿಯಾದಂತಹ ಫಲ ಸಿಗಲಿಲ್ಲ. ಮಧ್ಯರಾತ್ರಿ ಚಳಿಯಲ್ಲಿ ಮಲಗಿದ್ರು ಕುಡಚಿ ಕ್ಷೇತ್ರದ ರೈತರು. 3,500 ಬೆಂಬಲ ನಿಗದಿ ಆಗುವವರೆಗೂ ಕೂಡ ನಮ್ಮ ಪ್ರತಿಭಟನೆ ನಿಲ್ಲೋದಿಲ್ಲ, ಹೋರಾಟದ ದಿಕ್ಕು ತಪ್ಪಿಸುವಂತ ಸಲುವಾಗಿ ಸಚಿವರು ಬಂದಿದ್ರು. ರೈತರ ನಾಲಿಗೆಗೆ ತುಪ್ಪ ಸವರುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. 2 ದಿನದಲ್ಲಿ ಬೆಂಬಲ ಘೋಷಣೆ ಮಾಡದಿದ್ರೆ ಹೆದ್ದಾರಿ ತಡೆ ಹಿಡಿತೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಕುಡಚಿ ಕ್ಷೇತ್ರದ ರೈತರು ಈ ರೀತಿಯಾದಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ಸಚಿವರನ್ನು ಕಳಿಸ್ಯಾರ. ಅಂದ್ರೆ ನಾವು ಏನು ಕರೆ ಕೊಟ್ಟಿದ್ದೀವಿ, ನಾವು ರಾಜ್ಯಾಧ್ಯಕ್ಷರು ಮತ್ತು ಶಶಿಕಾಂತ್ ಪೂರ್ಜಿಯವರು 7ನೇ ತಾರೀಕು ಏನು ಹೈವೇ ನ್ಯಾಷನಲ್ ಹೈವೇ ಬಂದ್ ಮಾಡೋದು ಕರೆ ಕೊಟ್ಟಿದ್ದೆವು. ಆಗ ಆ ಹೋರಾಟವನ್ನು ದಿಕ್ಕು ತಪ್ಪುವ ಸಲುವಾಗಿ ನಮ್ಮ ರೈತರಿಗೆ ತುಪ್ಪ ಸವರ ಸಲುವಾಗಿ ಏನೋ ಒಂದು ಚಾಕ್ಲೇಟ್ ಕೊಟ್ಟು ಈ ಥರ ಅಂದ್ರೆ ಹೋರಾಟವನ್ನು ದಿಕ್ಕು ತಪ್ಪಿಸೋ ಸಲುವಾಗಿ ಸಚಿವರನ್ನ ಕಳಿಸಿಕೊಟ್ಟರು. ಆದರೆ ನಮ್ಮ ರೈತರು ಯಾವುದೇ ಕಾರಣಕ್ಕೂ 3,500 ದರ ನಿಗದಿ ಆಗುವವರೆಗೆ ನಾವು ಎಲ್ಲಿಯೂ ಕದೋದಿಲ್ಲ. ಮತ್ತು ಏನು 2 ದಿನ ಗಡುವು ಕೊಟ್ಟಾರಲ್ಲ, 2 ದಿನ ನೋಡ್ತೀವಿ. 2 ದಿನ ಅಷ್ಟರೊಳಗೆ ನಮ್ಮ ಸಮಸ್ಯೆ ಪರಿಹಾರ ಇಲ್ಲಲ್ಲ ಅಂದರೆ ನಾವು ಮತ್ತೆ ಮುಂದಿನ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಶಶಿಕಾಂತ್ ಅವರು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ಕಾರ ನಮ್ಮ ಪಾಲಿಗೆ ಇದೇನು ಇಟ್ಟು 7 ದಿನ ರೈತರನ್ನ 8 ದಿನ ರೈತರನ್ನ ಬೀದಿ ಕುಣಿಸ್ತೀವಿ. ಆದರೂ ರೈತರ ಬಿಸಿಲು ಮಳೆ ಮತ್ತು ಥಂಡಿ ಅನಲ್ದ ರೈತರ ಅಹೋರಾತ್ರಿ ಧರಣಿ ನಡೆಸ್ಯಾರ 8 ದಿನವರೆಗೆ. ಆದರೂ ಈ ಸರ್ಕಾರ ಮಾನ ಮರ್ಯಾದೆ ಇಲ್ಲ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಇನ್ನು ಇವತ್ತು ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ರೈತರ ಹೋರಾಟ. ನಿರಂತರವಾಗಿ 8 ದಿನಗಳ ಕಾಲ ಹೋರಾಟವನ್ನ ಮಾಡ್ಕೊಂಡು ಬಂದರೂ ಕೂಡ ಸರ್ಕಾರ ಮಾತ್ರ ರೈತರ ಪರವಾಗಿ ಸ್ಪಂದಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿ ಜೊತೆಗೆ ನೆನೆ ನಡೆದಿರುವಂತಹ ಧರಣಿಯ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಖಂಡಿತವಾಗಿ ದಿವ್ಯದಾಸ್, ಏನಂತಂದ್ರೆ ಇವತ್ತಿಗೆ ಏನು ರೈತರ ಪ್ರತಿಭಟನೆ 9ನೇ ದಿನಕ್ಕೆ ಕಾಲಿಡ್ತಿರುವಂತದ್ದು ಅಂತ ಹೇಳ್ಬೋದು. ಜೊತೆಗೆ ಏನು ಮಧ್ಯರಾತ್ರಿ ಏನಂತಂದ್ರೆ ರೈತರು ಏನೋ ಒಂದು ಚಳಿಯನ್ನ ಲೆಕ್ಕಿಸದೆ ಏನು ನಮಗೆ ಕಬ್ಬಿನ ಬೆಲೆ ಏನು ನಿಗದಿ ನಾವು ಮಾಡಿರುವ 3,500 ಬೆಲೆ ಏನಿದೆ ಅದು ನಮಗೆ ನಿಗದಿ ಆಗುವವರೆಗೂ ಏನಂತಂದ್ರೆ ನಾವು ಈ ಪ್ರತಿಭಟನೆ ಬಿಟ್ಟು ಕದಲಲ್ಲ ಅಂತ ಹೇಳಿ ಒಂದು ನಿನ್ನೆ ಅಷ್ಟೇ ಮಧ್ಯರಾತ್ರಿ ಒಂದು ಹಾರುಗಿರಿ ಅಂದ್ರೆ ಕುಡ್ಚಿ ಮತಕ್ಷೇತ್ರದ ರೈತರು ಈಗಾಗಲೇ ಹೇರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಏನಂತಂದ್ರೆ ಎಲ್ಲೂ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಸರ್ಕಾರ ರೈತರ ನಾಲಿಗೆಗೆ ತುಪ್ಪ ಸವಿರುವ ಕೆಲಸ ಮಾಡ್ತಾ ಇದೆ. ಯಾಕಂತಂದ್ರೆ ಇವತ್ತು ಏನಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಮ್ಮ ರೈತರು ಒಂದು ಹೆದ್ದಾರಿಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ರು ನಮ್ಮ ಅಧ್ಯಕ್ಷರು. ಆದ್ರೆ ನಾವ್ ಇನ್ನೇನು ರಾಷ್ಟ್ರೀಯ ಹೆದ್ದಾರಿಗೆ ಹೋಗಿ ಒಂದು ಪ್ರತಿಭಟನೆಗೆ ಮುಂದಾಗ್ತೀವಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ
ಪ್ರತಿಭಟನೆ ಹೆದ್ದಾರಿ ಮೇಲೆ ಆಗ್ಬಾರ್ದು ಅಂತ ಹೇಳಿ ಒಂದು ಸರ್ಕಾರ ಏನಂತಂದ್ರೆ ಒಂದು ರೈತರ ನಾಲಿಗೆಗೆ ತುಪ್ಪ ಸವಿರುವ ಕೆಲಸ ಮಾಡ್ತಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ರೈತರು ಏನು ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಅನ್ನ ಕೊಡ್ತಾರೆ, ಅದೇ ರೀತಿಯಾಗಿ ನಮಗೂ ಕೂಡ ರೈತರಿಗೆ ಒಂದು ಚಾಕ್ಲೇಟ್ ಅನ್ನ ಕೊಡ್ತಾ ಇದ್ದಾರೆ ಇವರು ಸರ್ಕಾರದವರು. ಆದ್ರೆ ಇಲ್ಲಿ ಆ ರೀತಿ ಯಾವುದೇ ತರದ ಚಾಕ್ಲೇಟ್ ಕೊಟ್ಟರು ಕೂಡ, ಯಾವುದೇ ತರದ ತುಪ್ಪವನ್ನ ಸವಿರು ಕೂಡ ನಾವು ಯಾವುದೇ ಒಂದು ಸರ್ಕಾರದ ಅನುಸಾರಕ್ಕೆ ನಾವು ಬಗ್ಗೋದಿಲ್ಲ. ನಮ್ಮ ಬೆಲೆಯನ್ನ ನೀವು 3,500 ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ನಾವು ಏನು ಗಡುವು ಕೊಟ್ಟ ಹಾಗೆ ಒಂದು ಸಕ್ಕರೆ ಸಚಿವರು ನಿನ್ನೆ ಏನ್ ಬಂದಿದ್ರು ಅವರು ಕೂಡ ರಾಜ್ಯಾಧ್ಯಕ್ಷರ ಜೊತೆಗೆ ಏನಂತಂದ್ರೆ 2 ದಿನಗಳ ಕಾಲ ಒಂದು ಗಡುವು ಇದ್ದಾರೆ. ಆ ಗಡುವಿನ ಪ್ರಕಾರ ಅವರು 3,500 ಒಂದು ಬೆಲೆಯನ್ನ ನಿಗದಿ ಮಾಡ್ಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟಕ್ಕೆ ಇಳ್ತೀವಿ. ಮತ್ತೆ ಒಂದು ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.